ಇ ಫಾರ್ಮಸಿ ವಿರೋಧಿಸಿ ಮೆಡಿಕಲ್ ಸ್ಟೋರ್ಗಳು ಬಂದ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ಬಳಿ ಮೆಡಿಕಲ್ಗಳು ಕ್ಲೋಸ್ ಆಗಿದ್ದಾವೆ. ಒಂದೇ ಕಡೆ 4 ರಿಂದ 5 ಮೆಡಿಕಲ್ ಶಾಪ್ಗಳಿದ್ವು, ಅವು ಬಂದ್ ಆಗಿದ್ದಾವೆ. ಬಹುತೇಕ ಮೆಡಿಕಲ್ ಮಾಲೀಕರಿಂದ ಬಂದ್ಗೆ ಬೆಂಬಲವನ್ನು ಸೂಚಿಸಲಾಗಿದೆ. ಹಾಗಾಗಿ ಇವತ್ತು ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಪೇಷಂಟ್ಸು ಮೆಡಿಸಿನ್ಗಾಗಿ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪ್ರಮುಖ ಏರಿಯಾಗಳಲ್ಲಿರುವಂತಹ ಪ್ರಮುಖ ಮೆಡಿಸಿನ್ ಸ್ಟೋರ್ಗಳೇ ಈಗ ಕ್ಲೋಸ್ ಆಗಿರುವಂಥದ್ದು. ಈ ಫಾರ್ಮಸಿಯನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಆಗಲಿವೆ. ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯ ಆವರಣದ ಹೊರಭಾಗದಲ್ಲಿರುವಂತಹ ರಸ್ತೆಯಲ್ಲಿದ್ದೇನೆ. ಸೊ ಈ ಆಸ್ಪತ್ರೆ ಹೊರಭಾಗದಲ್ಲಿ ಒಂದು 3-4 ಮೆಡಿಕಲ್ ಶಾಪ್ಗಳಿದ್ದಾವೆ. ಇವತ್ತು ಬಂದ್ಗೆ ಬೆಂಬಲವನ್ನು ನೀಡಿ ಮೆಡಿಕಲ್ ಶಾಪ್ನ ಮಾಲೀಕರು ಕೂಡ ಕ್ಲೋಸನ್ನು ಮಾಡಿದ್ದಾರೆ. ಇವತ್ತು ಮಧ್ಯರಾತ್ರಿಯಿಂದಲೇ ಮೆಡಿಕಲ್ಗಳು ಕ್ಲೋಸ್ ಆಗಿದ್ದಾವೆ. ಸೊ ಹೀಗಾಗಿ ಅಗತ್ಯ ಔಷಧಿಗಳು ಇವತ್ತು ಸಿಗೋದಿಲ್ಲ. ಸೊ ಈ ಒಂದು ರಸ್ತೆಯಲ್ಲಿ ಸುಮಾರು 3-4 ಮೆಡಿಕಲ್ಗಳನ್ನು ಕೂಡ ಇವತ್ತು ಮಧ್ಯರಾತ್ರಿಯಿಂದಲೇ ಈ ಒಂದು ಮೆಡಿಕಲ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಆನ್ಲೈನಲ್ಲಿ ಮೆಡಿಸಿನ್ಗಳ ಮಾರಾಟ ನಿಲ್ಲಬೇಕು, ಜೊತೆಗೆ ರಿಯಾಯಿತಿ ದರದಲ್ಲಿ ಮೆಡಿಸಿನ್ಗಳು ಗ್ರಾಹಕರಿಗೆ ಕೊಡುವಂಥದ್ದು, ಸೊ ಪ್ರಿಸ್ಕ್ರಿಪ್ಷನ್ಸ್ಗಳನ್ನು ಇಲ್ಲದೆ ಕೊಡುವಂಥದ್ದು, ಸೊ ನಕಲಿ ಔಷಧಿಗಳನ್ನು ತಡೆಗಟ್ಟಬೇಕು ಅನ್ನುವಂಥ ಒಂದಿಷ್ಟು ಬೇಡಿಕೆಗಳಿದ್ದಾವೆ. ಸೊ ಅದನ್ನು ಮುಂದಿಟ್ಕೊಂಡು ಇದೀಗ ರಾಜ್ಯದಲ್ಲಿ ಈ ಔಷಧಿ ಮಾರಾಟ ವ್ಯಾಪಾರಿಗಳ ಸಂಘ ಬಂದ್ಗೆ ಕರೆಯನ್ನು ಕೊಟ್ಟಿತ್ತು. ಇದು ದೇಶಾದ್ಯಂತ ನಡೆಯುತ್ತೆ, ಆದರೆ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ಔಷಧಿ ಮಾರಾಟ ವ್ಯಾಪಾರಿಗಳ ಸಂಘ ಕೂಡ ಇದಕ್ಕೆ ಕರೆಯನ್ನು ಕೊಟ್ಟಿತ್ತು. ಈಗ ಎರಡೂ ಬದಿಯಲ್ಲಿ ಕೂಡ ಮೆಡಿಕಲ್ಗಳು ಕ್ಲೋಸ್ ಆಗಿದ್ದಾವೆ. ಸಹಜವಾಗಿ 10 ಗಂಟೆಯ ನಂತರ ಮೆಡಿಕಲ್ಗಳು ಓಪನ್ ಆಗುತ್ತೆ. ಬೆಳಿಗ್ಗೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಮಾತ್ರ ಓಪನ್ ಇರುತ್ತೆ. ಆದರೆ ಈಗ ಬಂದ್ಗೆ ಏನು ಕರೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಮಧ್ಯರಾತ್ರಿಯಿಂದನೇ ಬಂದ್ ಮಾಡಿದ್ದಾರೆ. ಕೆಲವರು ಬೆಳಿಗ್ಗೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಮೆಡಿಕಲ್ಗಳು ಓಪನ್ ಆಗ್ತಾ ಇದ್ವು, ಈಗ ಅವರು ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಸೊ ಹೀಗಾಗಿ ಒಂದು ದಿನದ ಮಟ್ಟಿಗೆ ನಗರದ ಎಲ್ಲ ಮೆಡಿಕಲ್ ಶಾಪ್ಗಳು ಕೂಡ ಕ್ಲೋಸ್ ಆಗಲಿದ್ದಾವೆ. ಬೆಂಗಳೂರಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಮೆಡಿಕಲ್ಗಳಿದ್ದಾವೆ. ಎಲ್ಲ ಮೆಡಿಕಲ್ಗಳು ಕೂಡ ಮಧ್ಯರಾತ್ರಿಯಿಂದನೇ ಕ್ಲೋಸ್ ಆಗಿದೆ. ವಿಡಿಯೋ ಜರ್ನಲಿಸ್ಟ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.